ನಮಸ್ಕಾರ ಎಲ್ಲರಿಗೂ. ಕೆ ಪಿ ಕ್ರೇಜಿ ವರ್ಡ್ಸ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿ ಸಂಕ್ರಾಂತಿ ಹಬ್ಬವನ್ನು ಚೆನ್ನಾಗಿ ಮಾಡಿದರೆ ಅಂದ್ಕೊಳ್ತಾ ಇದ್ದೀನಿ. ನಾವು ಇವಾಗ ಗುಜರಾತಲ್ಲಿ ಇರೋದ್ರಿಂದ ಇಲ್ಲಿ ಯಾವ ರೀತಿ ಅವರು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ. ಇವರು ಸಂಕ್ರಾಂತಿ ಹಬ್ಬನ ಉತ್ತರಾಯಣ ಅಂತಂದು ಹೇಳಿ ಆಚರಣೆ ಮಾಡ್ತಾರೆ. ಉತ್ತರಾಯಣ ಅಂದರೆ ಸೂರ್ಯ ತನ್ನ ದಿಕ್ಕನ್ನು ಬದಲಿಸುವ ಪಥಕ್ಕೆ ಇವರು ಈ ಹಬ್ಬಕ್ಕೆ ಉತ್ತರಾಯಣ ಅಂತಂದು ಕರೀತಾರೆ. ಇವಾಗ ಇಲ್ಲಿ ಉತ್ತರಾಯಣಕ್ಕೆ ಇವ್ರದ್ದೆಲ್ಲ ಏನು ಸ್ಪೆಷಲ್ಲು ಅಂದರೆ ಗಾಳಿಪಟ, ಎಲ್ಲರೂ ಮನೆಯಲ್ಲಿ ಗಾಳಿಪಟನ ಪ್ರತಿಯೊಬ್ಬರು ಸಣ್ಣ ಮಕ್ಕಳಿಂದ ದೊಡ್ಡವರು ಹಿಡಿದು ಗಾಳಿಪಟನ ಹಾರಿಸೋದೇ ಇಲ್ಲೊಂದು ದೊಡ್ಡ ಈ ಹಬ್ಬದ ವಿಶೇಷತೆ. ನಮ್ಮ ಕಡೆ ಎಲ್ಲ ನಾವು ಎಳ್ಳು ಬೆಲ್ಲ ಕೊಟ್ಟು ಇದನ್ನು ಈ ರೀತಿ ಮಾಡ್ತೀವಿ. ಇವರು ಇಲ್ಲಿ ಎಳ್ಳು ಬೆಲ್ಲ ಆ ರೀತಿ ಕೊಡಲ್ಲ, ಬಟ್ ಮನೆಯಲ್ಲಿ ಸ್ವೀಟ್ ಎಲ್ಲ ತೊಗೊಂಡು ಬಂದಿರ್ತಾರೆ, ಕಬ್ಬು ಎಲ್ಲ ತರ್ತಾರೆ, ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಈ ರೀತಿ ನೋಡಿ ಮಾರ್ಕೆಟ್ ಹಿಂದಿನ ದಿನ ಸಂಕ್ರಾಂತಿ ಅಂದರೆ ಉತ್ತರಾಯಣದ ಹಿಂದಿನ ದಿನ ಎಲ್ಲಿ ಬೇಕಾದಲ್ಲಿ ಗಾಳಿಪಟದ್ದೇ ಅಂಗಡಿ ಮತ್ತು ಟೋಪಿ ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ. ಇವಾಗ ಅದು ಪಟ ಎಲ್ಲ ಬಿಡಬೇಕಂದ್ರೆ ಬೆಳಕಿಗೆ ಸೂರ್ಯ ಬಿಸಿಲಿಗೆ ಕಣ್ಣಿಗೆ ಕುಕ್ಕಬಾರ್ದು ಅಂತಂದು ಸ್ಪೆಕ್ಟು, ಗೋಗಲ್ಲು, ಎಲ್ಲಿ ಬೇಕಾದಲ್ಲೂ ಸ್ಪೆಕ್ಟುಗಳು ರೋಡಲ್ಲಿ ಮಸ್ತು ಒಂದು ಪೂರ ಅದೊಂಥರ ಸಂಭ್ರಮ ನೋಡೋಕ್ಕೆ. ದೀಪಾವಳಿಯಲ್ಲೆಲ್ಲ ಯಾವ ರೀತಿ ಮಾರ್ಕೆಟ್ ಫುಲ್ ಗಿಜಿ ಗಿಜಿ ಅನ್ನುತ್ತಲ್ಲ, ಅದೇ ರೀತಿ ಇವಾಗೂ ಕೂಡ ಇಲ್ಲಿ ಇದೊಂಥರ ಗಾಳಿಪಟದ್ರಿಂದನೇ ತುಂಬಿಕೊಂಡಿತ್ತು. ನಮ್ಮ ಕಡೆ ಎಲ್ಲ ಹೂವು, ಹಣ್ಣುಗಳು, ಕಬ್ಬು ಈ ರೀತಿ ಇದೆ. ಇವ್ರದ್ದು ಕಬ್ಬು ಹಚ್ಚಿದ್ರು, ಸ್ವಲ್ಪ ಅಷ್ಟೊಂದು ಜಾಸ್ತಿ ಇರಲಿಲ್ಲ. ಮತ್ತು ಸ್ವೀಟು ಅಂಗಡಿಗಳು ಇದ್ದವು. ಅದ್ರ ಜೊತೆಗೆ ಈ ರೀತಿ ಎಲ್ಲಿ ಬೇಕಾದಲ್ಲಿ ಗಾಳಿಪಟ, ಸಣ್ಣ ಮಕ್ಕಳಿಗೆ ಅವು ಗೊಂಬೆಗಳು ಮತ್ತು ಬಲೂನು, ಅದು ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಅಂದರೆ ಒಂದೊಂದು ಗಾಳಿಪಟ ಈ ರೀತಿ ತೊಗೊಳ್ಳೋದಿಲ್ಲ. ಇಲ್ಲಿ ಚಟ್ ಅಂತಂದು ಅದು ಪೂರ ಒಂದು 15ರಿಂದ 20 ಹಿಂಗೆ 15, 20, 30 ಸೆಟ್ ಇರುತ್ತಂತೆ ಒಂದು ಚಟ್ ಅಂತಂದು ಹೇಳಿದ್ರೆ ಅದನ್ನು ಪೂರ ಸೆಟ್ಟೇ ತೊಗೊಳ್ಳೋದು ಅವರು. ಅದನ್ನು ತೊಗೊಂಡು ಮತ್ತು ದಾರ ರೀಲು ದೊಡ್ಡದು ದಾರದ್ದು ಇಲ್ಲಿದೆ ನೋಡಿ, ಈ ರೀತಿ ದಾರ ರೀಲು 1000 ಮೀಟ್ರ್ ಈ ರೀತಿ ಇರುತ್ತೆ. ಏನೇ ಇಲ್ಲಾಂದ್ರೆ ನಾವು ತೊಗೊಂಡು ಬಂದಿರೋದು 300 ಬರೀ ದಾರಕ್ಕೆ. ಅಂಥದ್ದು ಅವ್ರಿನ್ನೂ ದೊಡ್ಡವೆಲ್ಲ ತೊಗೊಂಡು ಬಂದಿರ್ತಾರೆ 1000, 500 ಈ ರೀತಿ. ಗಾಳಿಪಟನೂ ಒಂದು 100 ಗಾಳಿಪಟ 50, 100 ಈ ರೀತಿಯೇ ತೊಗೊಂಡು ಬರ್ತಾರೆ. ನಾವಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೇಲಿ. ನಾವು ಕೂಡ ನೋಡಿ ಎಂಜಾಯ್ ಮಾಡೋಣ ಈ ಹಬ್ಬದಲ್ಲಿ ನಾವು ಹೋಗೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಈ ರೀತಿ ಗಾಳಿಪಟಕ್ಕೆ ಸೂತ್ರ ಹಾಕ್ಕೊಳ್ತಾ ಇದ್ವಿ. ಎಲ್ಲ ಗಾಳಿಪಟಕ್ಕೂ ಅಂದರೆ ಇಲ್ಲಿ ಮೇನು ಅಂದರೆ ಎಲ್ಲರೂ ರೆಡಿಯಲ್ಲಿ ಇರ್ತಾರೆ. ಎಲ್ಲರೂ ಮನೆ ಮೇಲೆ ಹತ್ತಿ ಪ್ರತಿಯೊಬ್ಬರು ಗಾಳಿಪಟನ ಬಿಡೋದು. ಒಬ್ಬರು ಗಾಳಿಪಟದಿಂದ ಇನ್ನೊಬ್ಬರು ಗಾಳಿಪಟನ ಕಟ್ ಮಾಡೋದು, ಅದೇ ಇಲ್ಲಿ ಮೇನು. ಅದು ಒಂಥರ ಅವ್ರ ಖುಷಿ ಪೂರ ಹಬ್ಬದ್ದು. ನೋಡಿ ಈ ರೀತಿ ಮೇಲ್ಗಡೆ ಎಲ್ಲರೂ ಹತ್ತಿ ಅಲ್ಲೇ ಅದು ಸೌಂಡ್ ಬಾಕ್ಸ್ ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ. ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟು, 7 ಗಂಟೆಯಿಂದ ಸಣ್ಣ ಮಕ್ಕಳು ಸ್ಟಾರ್ಟು, ಬಟ್ ದೊಡ್ಡವರೆಲ್ಲ 9, 10 ಹಿಂಗೆಲ್ಲ ಸ್ಟಾರ್ಟ್ ಆದರೆ ಈವ್ನಿಂಗ್ ಮಟ್ಟ ಕಂಟಿನ್ಯೂ ಸಾಂಗು ಆಫ್ ಮಾಡಲ್ಲ. ಡ್ಯಾನ್ಸು, ಊಟ ಮಾಡೋಕ್ಕೂ ಅಲ್ಲೇ ಅಂದರೆ ಆ ಮೇಲ್ಗಡೆನೇ ಜಿಲೇಬಿ, ಪಾಪಡು ಈ ರೀತಿ ಸ್ನ್ಯಾಕ್ಸುಗಳನ್ನು ತೊಗೊಂಡೋಗಿರ್ತಾರೆ. ಅಲ್ಲಿ ಬೇಕಾದರೆ ಅಲ್ಲೇನೋ ತಿಂತಾರೆ, ಇಲ್ಲಾಂದರೆ ಊಟಕ್ಕೆ ಹಿಂಗೆ ಬರೋದು ಮತ್ತೆ ಕಂಟಿನ್ಯೂ ಮಾಡೋದು. ಇವೆಲ್ಲ ಗಾಳಿಪಟನ ದಾರ ಎಲ್ಲ ಇಟ್ಕೊಳ್ಳೋಕ್ಕೆ ಈ ರೀತಿ ಸಣ್ಣ ಸಣ್ಣ ಟೇಬಲ್ಗಳನ್ನು ಇಟ್ಕೊಂಡಿದ್ರು ಎಲ್ಲರೂ ಲೇಡೀಸು, ಬಾಯ್ಸು, ದೊಡ್ಡವರು, ಸಣ್ಣವರು ಅಂತ ಎಲ್ಲ ಮನೇಲಿ ಎಷ್ಟು ಜನ ಇರ್ತಾರೆ ಅವ್ರ ಮನೇಲಿ ನಾಯಿ ಬೆಕ್ಕು ಇದ್ದರು ಅವನು ಸತ್ಯ ತಗೊಂಡೋಗಿ ಮೇಲೆ ಅವರು ಮೇಲ್ಗಡೆ ಇದಕ್ಕೆ ನಾವು ಛತ್ ಅಂತ ಹೇಳ್ತಾರೆ, ಅವತ್ತಿನ ಪೂರ ಮೇಲ್ಗಡೆ ಇರ್ತಾರೆ ಎಲ್ಲರೂ ಮನೆ ಮೇಲೆ. ಅದು ಈವ್ನಿಂಗು ನೋಡೋದಕ್ಕೆ ನಿಜವಾಗ್ಲೂ ಒಂಥರ ಫುಲ್ ಖುಷಿ. ಎಲ್ಲರೂ ಮೇಲ್ಗಡೆ ಇದ್ದರು, ಎಲ್ಲರೂ ಗಾಳಿಪಟ. ಆಕಾಶದಾಗೆಲ್ಲ ಹಕ್ಕಿಗಳೇನೋ ಅನಿಸುತ್ತೆ, ಆ ರೀತಿ ಒಂದು ಸ್ವಲ್ಪನೂ ಜಾಗ ಖಾಲಿ ಇರಲಿಲ್ಲ, ಅಷ್ಟು ಹಾರಾಡ್ತಾ
ಇದು ಗಾಳಿಪಟ, ಎಲ್ಲಿ ನೋಡಿದರೂ ಗಾಳಿಪಟ. ಒಬ್ರಿಗೂ ಅಷ್ಟು ದೂರ ಆಗುತ್ತೆ ಅಷ್ಟು ಬಿಡೋದು, ಒಬ್ರು ಗಾಳಿಪಟನ ಇನ್ನೊಬ್ಬರು ದಾರದಿಂದ ಕಟ್ ಮಾಡೋದು. ಅದು ಖುಷಿ ಫುಲ್ಲು. ಅದು ಯಾರ್ದಾದ ಕಟ್ಟಾಯಿತು ಅಂದರೆ ಫುಲ್ಲು ಇದು ವಿಸಲೆಲ್ಲ ಹೊಡೆದು ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ನಿಜವಾಗ್ಲೂ ಅಂದರೆ ಅದು ಸಂಭ್ರಮನ ಆಚರಿಸೋದಿದೆಲ್ಲ ಹಬ್ಬ ಹರಿದಿನಗಳು ನಿಜವಾಗ್ಲೂ ಒಂಥರ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡುತ್ತೆ, ಹೇಳೋಕ್ಕಾಗಲ್ಲ. ಅಂದರೆ ಎಲ್ಲರೂ ಸೇರಿ ಈ ರೀತಿ ಆಚರಣೆ ಮಾಡೋದು ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ನಿಜವಾಗ್ಲೂ ಇದನ್ನು ನಾನು ಇಲ್ಲಿ ಈ ಹಬ್ಬನ ಆಚರಣೆ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಅಂದರೆ ಇವ್ರ ಜೊತೆ ಎಲ್ಲ ನಾವು ಸಂಕ್ರಾಂತಿ ಹಬ್ಬನೆಲ್ಲ ಊರಲ್ಲೆಲ್ಲ ಎಲ್ಲರ ಜೊತೆ ಆಚರಣೆ ಮಾಡ್ತಿದ್ವಿ, ಮಿಸ್ ಮಾಡ್ಕೊಳ್ತಾ ಇದ್ವಿ. ಬಟ್ ಇವ್ರದ್ದು ಒಂಥರ ಡಿಫ್ರೆಂಟ್ ಇತ್ತು, ಇದು ಒಂಥರ ಖುಷಿ ಆಯಿತು. ನಮ್ಮದು ಸಂಸ್ಕೃತಿ ನಮಗೂ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿಯವ್ರದ್ದು ಕೂಡ ಇವ್ರದ್ದು ಒಂಥರ ಏನೋ ವಿಭಿನ್ನವಾಗಿತ್ತು, ಇವ್ರದ್ದು ಕೂಡ ತುಂಬ ಖುಷಿ ಆಯಿತು. ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಈ ರೀತಿ ಆಚರಣೆ ಮಾಡೋದು ನೋಡೋಕ್ಕೆ, ಅದನ್ನು ಆಚರಣೆ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ಮನೆ ಮೇಲೆ ಈ ರೀತಿ ಸಣ್ಣ ಸಣ್ಣ ಟೈಲ್ಸು ಈ ರೀತಿ ಎಲ್ಲರೂ ಮನೆ ಮೇಲ್ಗಡೆನೂ ಕಂಪಲ್ಸರಿ ಈ ರೀತಿ ಮೇಲ್ಗಡೆ ಮನೆ ಮೇಲೆ ಇದೇ ರೀತಿ ಇರುತ್ತೆ. ಎಲ್ರದ್ದು ವೈಟ್ ಟೈಲ್ಸಿಂದ ಸಣ್ಣ ಸಣ್ಣ ಚೂರು, ಅಂದರೆ ಜಾಸ್ತಿ ಬಿಸಿಲಿರೋದಕ್ಕೆ ಆ ರೀತಿ ಹಾಕಿರ್ತಾರೋ ಏನೋ ಗೊತ್ತಿಲ್ಲ. ಅದನ್ನು ಯಾಕೆ ಏನೋ ಅಂತ ಕೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಅದನ್ನು ಕೇಳಬೇಕು ಅಂದ್ಕೊಂಡೆ, ಬಟ್ ನಂಗೆ ನೆನಪಾಗಿಲ್ಲ. ಎಲ್ಲ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಅವ್ರದ್ದು ಟೆರೆಸ್ ಮೇಲೆ ಲಾಸ್ಟಿಗೆ ಎಲ್ಲರೂ ಇದೇ ರೀತಿಯೇ ಹಾಕಿರ್ತಾರೆ. ಬಿಸಿಲಿಗೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರುತ್ತಲ್ಲ, ಅದಕ್ಕೋಸ್ಕರ ಇರ್ಬೋದು ಅನಿಸುತ್ತೆ, ಸೆಕೆ ಆಗೋದಿಲ್ಲೇನೋ. ಮತ್ತು ಸೋಲಾರು ಕೂಡ ನೋಡಿ ಎಲ್ಲರೂ ಪ್ರತಿಯೊಬ್ಬರ ಮನೆ ಮೇಲೂ ಕಾಣುತ್ತೆ ನಿಮಗೆ ನೋಡಿ, ಎಲ್ಲ ವಿಡಿಯೋದಲ್ಲಿ ಎಲ್ಲರ ಮೇಲೆ ಸೋಲಾರನ್ನು ಅಷ್ಟೇ ಇಲ್ಲಿ ಪ್ರತಿಯೊಬ್ಬರ ಮನೆ ಮೇಲೆ ಸೋಲಾರ್ ಇರ್ತಾರೆ. ಎಲ್ಲರ ಮನೆ ಮೇಲೆ ಇದು ಸೋಲಾರಿಂದನೂ ಅವ್ರಿಗೆ ಅಮೌಂಟ್ ಬರುತ್ತೆ. ಅದರದ್ದು ಎಷ್ಟು ಕರೆಂಟ್ ಅದರಿಂದ ಇದಾಗಿರುತ್ತೆ, ಜನ್ರೇಟ್ ಆಗಿರುತ್ತೆ, ಅದು ಅಮೌಂಟ್ ಬರುತ್ತೆ. ಅವ್ರ ಮನೆಗೆ ಎಷ್ಟು ಯೂಸ್ ಮಾಡಿರ್ತಾರಲ್ಲ ಅಷ್ಟು ಕಟ್ಟಾಗಿ ಅದರದ್ದೇನು ಪೇ ಮಾಡೋದಿಲ್ಲ ಅಂತ ಹೇಳಿದರು. ಬಟ್ ನಮ್ಮದು ಇದೆ, ನಮ್ಮ ಮನೆ ಮೇಲೆ ಓನರ್ಗೆ ಅದು ಬರುತ್ತೆ. ಬಟ್ ನಮ್ಮ ಕರೆಂಟ್ ಬಿಲ್ ನಮ್ಮದೇ ಮಂತ್ಲಿ ಎಷ್ಟು ಬರುತ್ತೆ ಅದನ್ನು ನಾವು ಪೇ ಮಾಡಬೇಕು. ಈ ರೀತಿ ಎಲ್ಲ ಚೆನ್ನಾಗಿ ಇವೆಲ್ಲ ಅಂದರೆ ಇವಾಗ ಸೋಲಾರ್ದಾಯಿತು, ಇದೆಲ್ಲ ಬೇರೆ ಬೇರೆ ರೀತಿ ಸಿಸ್ಟಮ್ ನೋಡಿದರೆ ಒಂದು ರೀತಿ ಚೆನ್ನಾಗಿದೆ ಇದು. ಮತ್ತು ಇನ್ನು ಹಬ್ಬದ ವಿಷಯಕ್ಕೆ ಬಂದರೆ ಇವರು ನಮಗೆ ಸ್ವೀಟೆಲ್ಲ ಎಳ್ಳು ಉಂಡೆ ಚಿಕ್ಕಿ ಮಾಡಿರ್ತಾರೆ. ಮತ್ತು ಎಲ್ಲ ಥರದ ತರಕಾರಿಗಳನ್ನ ಸೇರಿ ಪಲ್ಯ ಮಾಡಿರ್ತಾರೆ. ಅದ್ರ ಜೊತೆ ಪೂರಿ ಎಲ್ಲ ಹಚ್ಕೊಂಡು ತಿನ್ನೋಕ್ಕೆ ಸ್ವೀಟೆಲ್ಲ ಈ ರೀತಿ ಮಾಡಿರ್ತಾರೆ. ಪೂಜೆ ಅಂದರೆ ನಾರ್ಮಲಿ ಮನೆಯಲ್ಲಿ ಯಾವ ಡೈಲಿ ಮಾಡ್ತಾರಲ್ಲ ಅದೇ ರೀತಿ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಈ ರೀತಿ ಪಟ್ಟಗಳನ್ನು ಹಾರಿಸೋದು, ಪತಂಗೋತ್ಸವ ಅಂತನೆಲ್ಲ ನಡೆಸ್ತಾರೆ. ಅದನ್ನು ಕೂಡ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ. ಇನ್ನು ಯಾರೆಲ್ಲ ನೋಡಿಲ್ಲ ಬೇಕಾದ್ರೆ ಲಾಸ್ಟ್ ಬ್ಲಾಗಲ್ಲೆಲ್ಲ ಯಾವ ರೀತಿ ಇರುತ್ತೆ ಏನು ಪತಂಗೋತ್ಸವ ಅಂತ ಇಂಟರ್ನ್ಯಾಷನಲ್ ಪತಂಗೋತ್ಸವದ್ದು ವಿಡಿಯೋ ಮಾಡಿದ್ದೆ, ಅದನ್ನು ನೋಡಿ ನಾನು ಲಾಸ್ಟ್ ಹಾಕಿರೋದು. ನೋಡಿ ಎಲ್ಲರ ಮನೆ ಮೇಲೇನೂ ಕಾಣ್ತಿದ್ದಾರೆ. ಎಲ್ಲರ ಮನೆ ಮೇಲೆ ಎಲ್ಲರೂ ಪತಂಗವನ್ನು ಇಟ್ಕೊಂಡು ಪೂರ ಫ್ಯಾಮ್ಲಿ ಎಲ್ಲ ಸಣ್ಣ ಮಕ್ಕಳು ಮನೆಯಲ್ಲಿ ಇರುವಂಥವ್ರು ಎಲ್ಲರೂ ಏಜ್ ಆದವರೆಲ್ಲರೂ ಪ್ರತಿಯೊಬ್ಬರು ಮೇಲ್ಗಡೆ ಬಂದು ಈ ರೀತಿ ಹಾಡೆಲ್ಲ ಹಚ್ಕೊಂಡು ಫುಲ್ ಡ್ಯಾನ್ಸು, ಪತಂಗನ ಬಿಡೋದು, ಕಟ್ಟಾದ್ಬಿಟ್ರೆ ಫುಲ್ ಖುಷಿಯಾಗೋದು, ಡ್ಯಾನ್ಸ್ ಎಲ್ಲ ಮಾಡೋದು, ಅಲ್ಲೇ ನಾಷ್ಟ ಟೀ ಸ್ನ್ಯಾಕ್ಸ್ ಎಲ್ಲ ಮಾಡೋದು. ಪೂರ ಎಲ್ಲರ ಮನೆ ಮೇಲೆ ಒಂಥರ ಏನೋ ಅದೊಂಥರ ನೋಡೋಕ್ಕೆ ವಿಭಿನ್ನ ಜಾತ್ರೆಯಲ್ಲೆಲ್ಲ ಎಲ್ಲ ಜನರು ನೋಡಿದ್ರೆ ಅದೊಂಥರ ಖುಷಿ. ಇಲ್ಲಿ ಇನ್ನೊಂಥರ ಏನೋ ಬೇರೆನೋ ಫೀಲಿಂಗ್ ಅನ್ನಿಸ್ತು. ಅಂದರೆ ನಾವು ಸಣ್ಣವರಿರುವಾಗೆಲ್ಲ ಅಲ್ಲಿಕೇರಿ ಅಂತ ಹತ್ತಿದ್ವಿ ನೈಟು. ಅದನ್ನು ಅಲ್ಲಿಕೇರಿ ಹತ್ತಾಗ ಮೇಲೆ ಹತ್ತಿ ನಾವೆಲ್ಲರೂ ಮಾತಾಡ್ಸೋದು, ನೀವು ಹತ್ತೀರೇನೋ ಅಂತಂದು ಅದೊಂಥರ ಖುಷಿ. ನಂಗೊಂದು ಫಸ್ಟ್ ಟೈಮಿಗೆ ಅದೇ ರೀತಿ ಅನ್ನಿಸ್ತು. ನಾವೆಲ್ಲ ಅಲ್ಲಿಕೇರಿಗೆ ಹತ್ತಿ ಹಿಂಗೆ ಮನೆ ಮೇಲೆ ಹತ್ತಿ ಪೂಜೆ ಎಲ್ಲ ಮಾಡಿ ಎಲ್ಲರೂ ಮನೆಯವರು ಸೇರಿ ಊಟ ಮಾಡ್ತಿದ್ವಿ, ಅಲ್ಲಿಕೇರಿ ಅಂತಂದು ಹೇಳ್ತಿದ್ವಿ. ಹಾಗೆ ಅನ್ನಿಸ್ತು ನನಗೆ ಫಸ್ಟು. ಅಂದರೆ ಫುಲ್ಲು ಜೋರಿಂದ ಅಂದರೆ ಜೋರು ಮಾಡ್ತಾರೆ. ಅಲ್ಲ ಪೂರ ಈವ್ನಿಂಗ್ ಮಟ್ಟ ಎಷ್ಟು ಬೆಳಕಿರುತ್ತೆ ಅಲ್ಲಿವರೆಗೂ ಪಟಾಣ ಹಾರಿಸ್ತಾರೆ.
ಇನ್ನೇನು ಕತ್ಲಾಯಿತು ಪಟಾಕಿಗಳಲ್ಲಿ ಕಾಣೋದಿಲ್ಲ ಅನ್ನುವಾಗ ಫುಲ್ಲು ಮತ್ತೆ ಪಟಾಕಿ ಹಾರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫುಲ್ ಪಟಾಕಿ ಅನ್ಕರು ಲಾಸ್ಟಿಗೆ ನೋಡೋಕ್ಕೆ ಎಷ್ಟು ಖುಷಿ ಆಯಿತು ಅಂದರೆ ಒಂಥರ ದೀಪಾವಳಿಗಳೆಲ್ಲ ಆಚರಣೆ ಆವಾಗ ಪಟಾಕಿಯನ್ನು ಹಾರಿಸ್ತಾರಲ್ಲ ಹಾಗೆ ಇವೆಲ್ಲ ಪಟಾಕಿ ಹಾರಿಸೋದು ಮುಗಿದ್ಬಿಟ್ಲೆ ಇಮಿಡಿಯೇಟಾಗಿ ಪಟಾಕಿಗಳನ್ನು ಹಾರ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಮೇಲ್ಗಡೆ ಬಂದು ಸಿಡಿಯುವಂಥದ್ದು ಅದು ಒಂಥರ ನೋಡೋಕ್ಕೆ ಮೇಲ್ಗಡೆಯಿಂದ ನೋಡೋಕ್ಕೆ ಅದು ಫುಲ್ಲು ನನಗೆ ಅದು ದೀಪಾವಳಿ ಅನ್ನಿಸ್ತು ಅವನ ಈವ್ನಿಂಗು. ಮತ್ತು ಅವು ಪತಂಗದಲ್ಲೇ ಬರುತ್ತಲ್ಲ ದೀಪ ಇಟ್ಟು ಮೊದಲೆಲ್ಲ ಅಂಥವು ಫುಲ್ ಅವು ನೈಟಿಗೆ ಈವ್ನಿಂಗ್ ಆದ್ಬಿಟ್ಲೆ ಆ ಥರದ್ದು ಹಾರಿಸ್ತಿದ್ರಂತೆ. ಬಟ್ ಇವಾಗ ಕಡಿಮೆ ಆಗಿದೆ. ಇಲ್ಲಾಂದರೆ ಮೊದಲೆಲ್ಲ ಅವು ಕೂಡ ಪೂರ ಆಕಾಶ ತುಂಬ ದೀಪಗಳೇ ಕಾಣ್ತಿದ್ವು. ಆ ರೀತಿ ಎಲ್ಲರೂ ಹಾರಿಸ್ತಿದ್ರು. ಇವಾಗ ಕಡಿಮೆ ಆಗಿದೆ ಅಂತ ಹೇಳ್ತಾಯಿದ್ರು ಇಲ್ಲಿ ವಿಡಿಯೋದಲ್ಲಿ. ಬಟ್ ಅಷ್ಟೊಂದು ಕಾಣುವಲ್ವವು ಪತಂಗ ಗಾಳಿಪಟಗಳು. ಬಟ್ ಡೈರೆಕ್ಟ್ ನೋಡೋದಕ್ಕೆ ನಮಗೆ ಈ ರೀತಿ ಆಕಾಶ ಪ್ಲೇನ್ ಕಾಣೋದೇ ಇಲ್ಲ, ಅಷ್ಟೊಂದು ಇರುತ್ತೆ. ಈ ವಿಡಿಯೋದಲ್ಲಿ ಅವು ಕರೆಕ್ಟಾಗಿ ಬಂದಿಲ್ಲ. ಬಟ್ ನೋಡೋಕ್ಕೆ ಒಂಥರ ಹಕ್ಕಿ ಒಂದು ಗಾಳಿಪಟನೋ ಏನು ಗೊತ್ತಾಗಲ್ಲ, ಅಷ್ಟೊಂದು ಹಕ್ಕಿಗಳು ಹಾರಾಡುತ್ತಿದ್ದಾವೇನೋ ಅಂತ ಅನಿಸುತ್ತೆ. ಮತ್ತು ಮಜಾ ಎಂಜಾಯ್ ಮಾಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರು ಎಷ್ಟು ಎಂಜಾಯ್ ಮಾಡ್ತಾರೆ. ಅದನ್ನೆಲ್ಲ ನೋಡಿ ನಮಗೂ ಖುಷಿ. ಅದೇ ನೋಡಿ ದೊಡ್ಡವರು ಈ ರೀತಿ ಗಾಳಿಪಟ ಹಾರಿಸ್ಬೇಕಾದ್ರೆ ಒಬ್ಬರು ದಾರ ಸುತ್ತೋಕ್ಕೆ ಅದನ್ನು ದಾರಾನ ಇಟ್ಕೊಳ್ಳೋಕೆ ಒಬ್ಬರು ಮನೇಲಿ ಏಜ್ ಆದವ್ರು ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಖುಷಿ ಆಗುತ್ತೆ. ಅಂದರೆ ಈಗ ಗಾಳಿಪಟ ಬಿಡೋಕ್ಕೆ ಇದಾದರೂ ಈ ರೀತಿ ಸಪೋರ್ಟಿಗೂ ಕೂಡ ದಾರನೆಲ್ಲ ಸುತ್ತಿ ಇದು ಮಾಡೋಕ್ಕೆ ಈಗ ಈ ಮನೇಲಿ ಏಜ್ ಆದವರು ಕೂಡ ಇದು ಮಾಡ್ತಾರೆ, ಇಲ್ಲ ಅವರು ಆಚರಣೆ ಮಾಡ್ತಾರೆ. ಹೆಣ್ಮಕ್ಳು ಅವರು ಕೂಡ ಹಾರಿಸ್ತಾರೆ. ಬಟ್ ಇಲ್ಲಿಯವರು ಸಣ್ಣನಿರುತ್ತಲೇ ಹಾರಿಸ್ತಾರಲ್ಲ ಅವರಿಗೆಲ್ಲ ಫುಲ್ಲು ಹಾರಿಸೋಕ್ಕೆಲ್ಲ ಬರುತ್ತೆ. ನಾನು ಟ್ರೈ ಮಾಡಿದೆ ಬಟ್ ಬರಲಿಲ್ಲ. ನೋಡೋಣ ನೆಕ್ಸ್ಟ್ ಮುಂದಿನ ವರ್ಷ ಟ್ರೈ ಮಾಡ್ತೀನಿ ಹಾರಿಸೋದಕ್ಕೆ. 2 ದಿನ ಇತ್ತಿದು 14, 15 2 ದಿನವೂ ಕೂಡ ಇದೇ ಸೇಮ್. ನೆಕ್ಸ್ಟ್ ಡೇನೂ ಕೂಡ ಮಸ್ತ್ ಎಂಜಾಯ್ ಮಾಡಿದ್ವಿ ನಾವು. ಫಸ್ಟ್ ಡೇಗಿಂತ ಸೆಕೆಂಡ್ ಡೇನೂ ಕೂಡ ಎಲ್ಲರ ಜೊತೆ ಸೇರಿ ಅದು ಒಂಥರ ಚೆನ್ನಾಗಿತ್ತು. ನಾನು ಲೈವ್ ಕೂಡ ಮಾಡಿದ್ದೆ ಫಸ್ಟ್ ಡೇ. ನೋಡಿ ಇಲ್ಲಿ ಪಟಾಕಿಗಳನ್ನು ಹಾರಿಸ್ತಿದ್ದಾರಲ್ಲ ಈ ರೀತಿ ಲೈವಲ್ಲೂ ಕೂಡ ತುಂಬ ಜನ ಬಂದು ರೆಸ್ಪಾನ್ಸ್ ಅಂದರೆ ನೋಡಿ ತುಂಬ ಖುಷಿಪಟ್ಟರು. ಮತ್ತು ಊರಿಂದನೂ ಅವ್ರವ್ರ ಊರಿಂದನೂ ಮನೆಗೆ ಗೆಸ್ಟ್ ಬಂದಿರ್ತಾರೆ. ಪ್ರತಿಯೊಬ್ಬರು ಮನೇಲೂ ಗೆಸ್ಟ್ ಇದ್ದರು. ಇಲ್ಲ ಇವರು ಇನ್ನೊಬ್ಬರ ಮನೆಗೆ ಹೋಗೋದಾಗಲಿ ಅವ್ರು ಇಲ್ಲಿ ಬರೋದಾಗಲಿ ಎಲ್ಲರೂ ಸೇರಿ ಊಟ ಮಾಡೋದು, ಎಲ್ಲರೂ ಸೇರಿ ಈ ರೀತಿ ಪತಂಗನ ಹಾರಿಸೋದು, ಡ್ಯಾನ್ಸು, ಅವ್ರದ್ದು ಫೇವ್ರೇಟ್ ಗರ್ಭ, ಎಲ್ಲರೂ ಸೇರಿ ಗರ್ಭನೂ ಕೂಡ ಲಾಸ್ಟಿಗೆ ಮುಗಿಸ್ಬೇಕಾದ್ರೆ ಎಲ್ಲರೂ ಸೇರಿ ಗರ್ಭನ ಆಟ ಆಡಿ ಮುಗಿಸಿದ್ರು. ಅದು ಒಂಥರ ಏನೋ ಡಿಫ್ರೆಂಟು. ನಾನು ನೋಡಿರಲಿಲ್ಲ ಇದನ್ನು. ಮುಂಬೈಲೆಲ್ಲ ಈ ರೀತಿ ಆಚರಣೆ ಮಾಡಲ್ಲ, ಅಲ್ಲಿ ಇದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು. ಫುಲ್ ಖುಷಿ ಆಯಿತು ನನಗನ್ಕರು. ಇದು ಹಬ್ಬದ ದಿನ ಇದನ್ನು ನೋಡೋಕ್ಕೆ ಒಂದು ಖುಷಿ. ಆದರೆ ಹಿಂದಿನ ದಿನ ಅದು ಮಾರ್ಕೆಟದು ತೋರಿಸಿದ್ನಲ್ಲ ನಿಮಗೆ ಅದು ದಾರಕ್ಕೆ ಅದು ಗಾಜಿನ ಚೂರಿಂದ ಅದೆಲ್ಲ ಇದು ಹಚ್ಚಿ ಇದು ಮಾಡಿರ್ತಾರಂತೆ. ಫುಲ್ಲು ಅಂದರೆ ದಾರ ಇದು ಇರುತ್ತೆ, ಜಾಸ್ತಿ ಜಗ್ಗಿದ್ರೆ ಕೈಯೆಲ್ಲ ಕಟ್ಟಾಗುತ್ತೆ. ನಮ್ಮ ಕಡೆನೂ ಎಲ್ಲ ಮಾಡ್ತಾರೆ. ಅದನ್ನು ಹಿಂಗೆ ಒಂದಕ್ಕೊಂದು ಪತಂಗನ ದಾರ ಕಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಮತ್ತು ಪೂರ ರೋಡಿನಲ್ಲೆಲ್ಲ ಬೆಳಿಗ್ಗೆ ಎಲ್ಲರೂ ಅಂದರೆ ಜಾಸ್ತಿ ಇಲ್ಲ ಪತಂಗ ಹಾರಿಸಿ ಸ್ವಲ್ಪ ಮೇಲೆ ಹೊಡೋಗಷ್ಟೊತ್ತಿಗೆ ನೆಕ್ಸ್ಟ್ ಯಾರಾದರೂ ಬಂದು ಇಮ್ಮಿಡಿಯೇಟಾಗಿ ಕಟ್ ಮಾಡಿಬಿಡ್ತಾರೆ. ಒಂದು 50ರಿಂದ 100 ಗಾಳಿಪಟನ ಇಟ್ಕೊಂಡಿರ್ತಾರೆ. ಅದಕ್ಕಂತಲೇ ಒಂದು 5ರಿಂದ 10 ನಿಮಿಷ ಅದು ಮೇಲ್ಗಡೆ ಏರಿ ಸ್ವಲ್ಪ ಹೊತ್ತಿದೆ ಅಂದರೆ ಕಟ್ ಮಾಡಿಬಿಡ್ತಾರೆ. ಇಮ್ಮಿಡಿಯೇಟಾಗಿ ಕೆಳಗೆ ಬಂದುಬಿಡುತ್ತೆ. ಮತ್ತು ಹಂಗೆ ಸಿಕ್ಕಿರೋದೇ ನಾವು ಹಂಗೆ ಈ ಕೆಳಗಡೆ ಬೀಳುತ್ತೆ ನೋಡಿ. ಈ ರೀತಿ ಎಷ್ಟು ಪಟ ಬಂದು ಬೀಳುತ್ತೆ. ಅವನ್ನ ತೊಗೊಂಡ್ವಿ ಇಂಥ ದಾರ ಎಲ್ಲ ರೋಡ್ ತುಂಬ. ಮತ್ತು ಇಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಅದು ದಾರ ತುಂಬ ಇದಿರುತ್ತಲ್ಲ ಡೇಂಜರು. ಅದಕ್ಕೆ ಬೈಕ್ ಹೊಡೆಯೋರಿಗೆಲ್ಲ ಹಿಂಗೆ ಬಂದು ಕೊಳ್ಳಿಗೆಲ್ಲ ಹಂಗಾಗಿದೆ ಅಂತೆ ಘಟನೆ. ಅಂದರೆ ಆ ದಾರ ಬಂದು ಕೊಳ್ಳಿಗೆ ಕೊರೆದಿರೋದು ಈ ರೀತಿ. ಅದಕ್ಕೋಸ್ಕರ ಎಲ್ಲ ಬೈಕಿಗೂ ಇವರು ಮುಂದೆ ಒಂದು ಅದಕ್ಕೊಂಥರ ಇದದ್ದು ಚಡಿ ಅಂಥದ್ದು ಮುಂದೆ ಹಿಂಗೆ ಎಲ್ಲ ಬೈಕಿಗೂ ಮುಂದೆ ಹಾಕ್ಸಿರ್ತಾರೆ. ಅದೆಷ್ಟ 1 ಮಂತ್ ಮೊದಲೇ ಹಾಕೋದು ಬಂದಿರ್ತಾರೆ ಇಲ್ಲೆಲ್ಲರೂ. ಅದನ್ನು ತೋರಿಸ್ತೇನೆ ನಾನು ವಿಡಿಯೋದಲ್ಲಿ ಎಲ್ಲ ಯಾವ ರೀತಿ ಬೈಕಿಗೆ ಹಾಕ್ತಾರೆ ಅಂದರೆ ಸೇಫ್ಟಿಗೋಸ್ಕರ. ಬೈಕು, ಸ್ಕೂಟಿ ಈ ರೀತಿ ಅದಕ್ಕೆ ಹಾಕ್ಕೊಂಡು ಹೊಡಿತಾರೆ. ಮತ್ತು ಇಲ್ಲ ಅಂದರೂ ಕೂಡ ಹಂಗೇನಾದ್ರು ಆಚೆಗಡೆ
ಹಿಂಗೆ ಕೊಳ್ಳಿಗೆ ಎಲ್ಲ ಪೂರ ಕವರ್ ಮಾಡಿಕೊಂಡು ಹೋಗ್ತಾರೆ. ಯಾಕಂದ್ರೆ ಅಷ್ಟೊಂದು ಎಷ್ಟು ದಾರ ಎಲ್ಲಿ ನೋಡಿದರೂ ದಾರ ಇರ್ತೀವಿ. ನಾವು ನಾರ್ಮಲಿ ಅಡ್ಡಾಡೋಕ್ಕೆ ಆಗಲಿಲ್ಲ, ಕಾಲಿಗೆಲ್ಲ ಸುತ್ಕೊಂಡ್ಬಿಡ್ತು. ಅಷ್ಟು ದಾರ ಪಟ, ಎಲ್ಲಿ ನೋಡಿದರೂ ಪಟ ದಾರ. ಸಣ್ಣ ಮಕ್ಕಳಿಗೆಲ್ಲ ಕಾಲಿಗೆಲ್ಲ ಹಿಂಗೆ ಸುತ್ಕೊಂಡು ಇದಾಗ್ತಾಯಿತ್ತು. ನನ್ನ ಮಗಳು ಕೂಡ ಅದರಿಂದ ಸ್ವಲ್ಪ ಹಿಂಗೆ ಆಟ ಆಡೋಕ್ಕೆ ಹೋದರೆ ಆಕೆ ಕೈನೂ ಬಳ್ಳು ಕಟ್ಟಾಯಿತು. ಸ್ವಲ್ಪ ಹೌದಲ್ಲ ಅಷ್ಟು ಆ ರೀತಿ ಅಷ್ಟು ಡೇಂಜರು ಇದೆ, ಅಷ್ಟೇ ಇಂಟ್ರೆಸ್ಟು ಇತ್ತು. ಒಂಥರ ಖುಷಿ ಆಯಿತು, ಒಂಥರ ಏನೋ ಬೇರೆದ್ದು ಫೀಲಿಂಗ್ ಬಂತು. ಎಲ್ಲರೂ ಸೇರಿ ನಾವು ಅಂದರೆ ನಮ್ಮ ಕಡೆ ಎಲ್ಲ ಗಂಡು ಮಕ್ಕಳೇ ಅಷ್ಟೇ ಪಟಾನೆಲ್ಲ ಬಿಡೋದು ಎಲ್ಲ ಈ ರೀತಿ. ನಾವೇನು ಜಾಸ್ತಿ ಬಿಡೋಕ್ಕೆ ಹೆಣ್ಮಕ್ಳು ಲೇಡೀಸೇ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಬಟ್ ಇಲ್ಲೇ ಎಲ್ಲರೂ ಸೇರಿ ಇದು ಮಾಡ್ತಾರೆ. ಅದನ್ನು ನಮಗೂ ಆಟ ಅದು ಅಲ್ಲೆಲ್ಲ ಊರಾಗಿದ್ದಾಗ ಬಿಡ್ಬೇಕು ಅನ್ನಿಸ್ತಾ ಇತ್ತು ಗಾಳಿಪಟನ. ಇಲ್ಲಿ ಒಂದು ಅವಕಾಶ ಸಿಕ್ತು, ಖುಷಿ ಆಯಿತು. ಮತ್ತು ಇಲ್ಲಿ ಸಂಕ್ರಾಂತಿಗೆ 2 ದಿನ ಮಕ್ಕಳಿಗೆ ಸ್ಕೂಲೆಲ್ಲ 2 ದಿನ ರಜೆ ಇರುತ್ತೆ. ಆಫೀಸು ಕೆಲವೊಬ್ಬರು ಜನದ್ದು 2 ದಿನ ಇರುತ್ತೆ, ಇಲ್ಲ ಒಬ್ಬೊಬ್ಬರದು 14, 15ಕ್ಕೂ ಆಲ್ಮೋಸ್ಟು ಒಂದು ಗೋರ್ಮೆಂಟ್ ಏನು ರಜೆ ಇರಲ್ಲ. ಬಟ್ ಆದ್ರೂ ಇವರೆಲ್ಲ ಹಬ್ಬ 2 ದಿನವೂ ಆಚರಣೆ ಮಾಡ್ತಾರೆ. ದೇವಸ್ಥಾನಲ್ಲೂ ಕೂಡ ದೇವ್ರಿಗೆ ಒಂದು ದೊಡ್ಡದು ಪಟಾಣ ಹೋಗಿ ಹಾಕಿರ್ತಾರೆ. ಅದು ಇಲ್ಲಿ ನಮ್ಮ ಮನೆ ಮುಂದೆ ಶಿವನ ಮಂದಿರ ಇದೆಯಲ್ಲ, ಅಲ್ಲಿ ಒಂದು ಕೂಡ ದೊಡ್ಡ ಪಟಾಣ ಶಿವನ ಮಂದಿರದಲ್ಲಿನೂ ಹಾಕಿದ್ರು. ನಮ್ಮ ಕಡೆ ಎಲ್ಲ ಗಾಳಿಪಟಕ್ಕೆ ಜಾಸ್ತಿ ಬಾಲಂಗಸಿ ಕಟ್ಟಿ ಅಂದರೆ ಹಾರಿಸ್ತಾರೆ. ನಾವು ಸಿಗಿ ಹುಣ್ಣಿಮೆಯಲ್ಲಿ ಜಾಸ್ತಿ ಹಾರಿಸೋದು. ನಾವು ಅಂದರೆ ಸಿಗಿ ಹುಣ್ಣಿಮೆಗೆ ಹೊಲಕ್ಕೆ ಊಟಕ್ಕೆ ಹೋಗಿರ್ತೀವಿ ಅಲ್ಲ, ಆವಾಗ ಹೊಲದಲ್ಲಿ ಹಾರಿಸ್ತಾರೆ. ಇಲ್ಲಿ ಅಂದರೆ ಇಮ್ಮಿಡಿಯೇಟಾಗಿ ಕಟ್ ಮಾಡ್ತಾರೆ. ಮತ್ತು ಎಲ್ಲರೂ ಜಾಸ್ತಿ ಹಾರಿಸೋದ್ರಿಂದ ಬಾಲಂಗಸಿ ಅದೆಲ್ಲ ಏನು ಕಟ್ಟಲ್ಲ, ಸುಮ್ಮನೆ ಅದಕ್ಕೆ ಸೂತ್ರ ಒಂದು ಕಟ್ಟಿ ಹಾರಿಸ್ತಾರೆ. ಮೇನ್ ಇವ್ರಿಗೆ ಅಂದರೆ ಇಂಟ್ರೆಸ್ಟ್, ಒಬ್ರದ್ದೊಬ್ರು ಪಟ ಕಟ್ ಮಾಡಿದರೆ ಅವ್ರಿಗೆ ಫುಲ್ ಖುಷಿ. ಅದು ಒಂಥರ ಅವ್ರದ್ದು ಇಂಟ್ರೆಸ್ಟು, ಕ್ರೇಜ್. ನಾನು ಅಷ್ಟು ಪಟ್ಟಂಗ ಕಟ್ ಮಾಡಿದೆ, ನೀನು ಇಷ್ಟು ಕಟ್ ಮಾಡಿದೆ, ನಾನು ಅಷ್ಟು ಪಟ್ಟು ದಾರ ಜಮಾ ಹಾಕಿದೆ. ಅದು ಒಬ್ರದ್ದು ದಾರ ಕಟ್ಟಾಗುಟ್ಲೆ ಬರುತ್ತಲ್ಲ, ಅದನ್ನು ತೊಗೊಂಡು ಮತ್ತೆ ಸುತ್ತಕ್ಕೆ ಒಬ್ರು ಇರ್ತಾರೆ. ನಾನು ಇಷ್ಟು ದಾರ ಕಲೆಕ್ಟ್ ಮಾಡಿದೆ, ನಾನು ಇಷ್ಟು ಪತಂಗ ನಮಗೆ ಇಷ್ಟು ಸಿಕ್ಕು, ನಾನು ಅವ್ರಿಗೂ ಅಷ್ಟು ಕಟ್ ಮಾಡಿದೆ, ನೀ ಇಷ್ಟು ಕಟ್ ಮಾಡಿದೆ. ಅದು ಒಂಥರ ಅವ್ರಿಗೆ ಖುಷಿ ಹೇಳೋಕ್ಕೆ. ನೋಡಿ ಇಲ್ಲಿ ಪಟಾಕಿ ಹಾರ್ತಿದ್ದಾವಲ್ಲ ಸುತ್ತಲ. ಈವ್ನಿಂಗ್ ಆಯಿತು, ಗಾಳಿನೂ ಕಡಿಮೆ ಆಯಿತು, ಮತ್ತು ಕತ್ಲಾಯ್ತಲ್ಲ, ಆವಾಗ ಗಾಳಿಪಟ ಹಾರಿಸೋದೆಲ್ಲ ಕಡಿಮೆ ಆಯಿತು. ಇನ್ನೇನು ಗಾಳಿಪಟ ಹಾರಿಸೋದು ಕಡಿಮೆ ಅಂದ್ಗುಟ್ಲೇ ಇಮ್ಮಿಡಿಯೇಟಾಗಿ ಪಟಾಕಿ ಹಾರ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಸುತ್ತಲೂ ಕಡೆಯೂ ಎಲ್ಲ ಕಡೆಯೂ ಹಾರಿಸ್ತಾಯಿದ್ರು. ಅದು ಒಂಥರ ನೋಡೋಕ್ಕೆ, ಇದು ಒಂಥರ ಈವ್ನಿಂಗ್ ನೋಡೋಕ್ಕೆ ತುಂಬ ಖುಷಿ ಆಯಿತು. ಒಂಥರ ದೀಪಾವಳಿನೇ ಅನ್ನಿಸ್ತದೆ ನನಗೆ. ಮೇಲ್ಗಡೆಯಿಂದ ಅದು ಎಲ್ಲರೂ ಸೇರಿ ಅದು ಒಂದೊಂದು ಪಟಾಕಿ ಸಿಡುಗಟ್ಲೆ ಸೀರೋದು, ಡ್ಯಾನ್ಸ್ ಮಾಡೋದು, ವಿಸಿಲೆಲ್ಲ ಹಾಕ್ಕೊಂಡು ಕುಣಿಯೋದು, ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ, ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತು. 2 ಫೀಲಿಂಗ್ ಆಯಿತು. ಸಂಕ್ರಾಂತಿ, ಉತ್ತರಾಯಣ, ದೀಪಾವಳಿ ಎಲ್ಲನೂ ಮಿಕ್ಸ್ ಆಗಿ ಏನೋ ಹಬ್ಬ ಖುಷಿ ಆಯಿತು. ತುಂಬ ಖುಷಿ ಆಯಿತು ಈ ಹಬ್ಬ ಆಚರಣೆ ಮಾಡಿದ್ದು. ನಾವು 2 ದಿನವೂ ಕೂಡ ಹೋಗಿದ್ವಿ. ಇದು ಫಸ್ಟ್ ಡೇ ಇದ್ದಿದ್ದು ಬ್ಲಾಗು. ನೆಕ್ಸ್ಟ್ ಡೇ ಇದೆ, ಅದು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಡೇ ಎಲ್ಲರೂ ಇಲ್ಲಿ ನಮ್ಮ ಸೊಸೈಟಿಯಲ್ಲಿರುವಂಥ ಬೇರೆದವ್ರ ಮನೆಗೆ ಹೋಗಿ ಅಲ್ಲಿ ಎಲ್ಲ ಅವ್ರ ಫ್ಯಾಮ್ಲಿ ಜೊತೆ ರೀಲ್ಸ್ ಎಲ್ಲ ಮಾಡಿಕೊಂಡು ಅದು ಖುಷಿ ಆಯಿತು. ಅದೊಂಥರ ನೋಡಿ ಪಟಾಕಿಯಲ್ಲಿ ಆ ರೀತಿ ಹಚ್ತಿದ್ದಾರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಮಾಡ್ಕೊಂಡು ನೋಡಿ. ನೀವು ಎಲ್ಲ ಸಂಕ್ರಾಂತಿನ ತುಂಬ ಚೆನ್ನಾಗಿ ಮಾಡಿದ್ರ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇದು 15ನೇ ತಾರೀಕಿಗೆ ನಾವು ಉತ್ತರಾಯಣನ ಯಾವ ರೀತಿ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.